ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲಿ ಶ್ರೀ ಶೈಲೇಶ್ವರ ವಿದ್ಯಾಕೇಂದ್ರದಲ್ಲಿ ನೇಮಕಾತಿ ಇಲ್ಲಿ ಮಾಡ್ತಾ ಇದ್ದಾರೆ. ಶ್ರೀ ಶೈಲೇಶ್ವರ ವಿದ್ಯಾಕೇಂದ್ರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕೂಡ ಇಲ್ಲಿ ಆಹ್ವಾನಿಸಲಾಗಿದೆ. ಶ್ರೀ ಶೈಲೇಶ್ವರ ವಿದ್ಯಾಕೇಂದ್ರ ರಿಕ್ರೂಟ್ಮೆಂಟ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಅಂದರೆ ಇಲ್ಲಿ ಅನುಭವ ಹೊಂದಿದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಶ್ರೀ ಶೈಲೇಶ್ವರ CBSE ಸ್ಕೂಲ್, ಇದೊಂದು CBSE ಸ್ಕೂಲ್ ಆಗಿದೆ. ಇದು ಶೈಲೇಶ್ವರ ಕೂಡ್ಗಿಲಿ ರೋಡ್ ಸಂಡೂರಿನಲ್ಲಿ ಕಂಡುಬಂದ ಒಂದು CBSE ಸ್ಕೂಲ್ ಆಗಿದೆ. ಇದು ಬಳ್ಳಾರಿ ಡಿಸ್ಟ್ರಿಕ್ನಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆ ಆಗಿದೆ. ಇದು ಕೂಡಲ್ಗಿ ಮತ್ತು ರೋಡ್ ಮತ್ತು ಸಂಡೂರಲ್ಲಿ ಕಂಡುಬರುತ್ತಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ವಿ ಆರ್ ದ ಲುಕಿಂಗ್ ಫಾರ್ ದ ಕಾನ್ಫಿಡೆಂಟ್ ಕಮಿಟೆಡ್ ಆ್ಯಂಡ್ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕೂಡ ಇವರು ಆಹ್ವಾನಿಸುತ್ತಿದ್ದಾರೆ. ಇಲ್ಲಿ 6/1/2025ರಿಂದ 10/1/2025ರವರೆಗೆ 9 ರಿಂದ 3 ಗಂಟೆಯ ಒಳಗಾಗಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬೇಕಾಗಿರುತ್ತದೆ. ಸಬ್ಜೆಕ್ಟ್ ಇಲ್ಲಿ ಇಂಗ್ಲೀಷ್. ಇಲ್ಲಿ ಕ್ವಾಲಿಫಿಕೇಷನ್ ನೀವು MA BEd ಮಾಡಿರಬೇಕಾಗಿರುತ್ತದೆ. ರಿಕ್ರೂಟ್ ಫ್ಯಾಕಲ್ಟಿ ಒಟ್ಟು 4 ಹುದ್ದೆಗಳು. ಕ್ಲಾಸ್ ಇಲ್ಲಿ 4 ರಿಂದ 10ನೇ ತರಗತಿ ಒಳಗಿನ ಅಭ್ಯರ್ಥಿಗಳಿಗೆ ನೀವು ಇಲ್ಲಿ ಬೋಧಿಸಬೇಕಾಗಿರುತ್ತದೆ. ನಂತರ ಕನ್ನಡ ಅಲ್ಲಿ ಕೂಡ MA BEd ಮಾಡಿರಬೇಕಾಗಿರುತ್ತದೆ. ಇದು ಕೂಡ 2 ಹುದ್ದೆ 4 to 10th. ಮ್ಯಾಥಮೆಟಿಕ್ಸ್ ಇಲ್ಲಿ ಶಿಕ್ಷಕ ಹುದ್ದೆಗೆ ಇಲ್ಲಿ BSc ಅಥವಾ MSc ಜೊತೆಗೆ BEd ಮಾಡಿರಬೇಕು. ಜೊತೆಗೆ ಇಲ್ಲಿ 4 ಹುದ್ದೆಗಳು. ಇದು ಕೂಡ 4 ರಿಂದ 10ನೇ ತರಗತಿಗೆ ಬೋಧನೆ ಮಾಡಿರಬೇಕಾಗಿರುತ್ತದೆ. ಅದೇ ರೀತಿಯ ಸೈನ್ಸ್ ರೀತಿಯಲ್ಲಿ ಇಲ್ಲಿ 3 ರೀತಿಯ ಹುದ್ದೆಗಳನ್ನು ವಿಂಗಡಣೆ ಮಾಡಿದ್ದಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ, BSc, MSc, BEd ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಒಟ್ಟು ಹುದ್ದೆಗಳು 6 ಹುದ್ದೆಗಳು. ಇದು ಕೂಡ 4 ರಿಂದ 10ನೇ ತರಗತಿ ಅಭ್ಯರ್ಥಿಗಳು ಇಲ್ಲಿ ಮೊದಲ ಅವಕಾಶವನ್ನು ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ನಂತರ ಇಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಇಲ್ಲಿ MA BEd ಮಾಡಿರಬೇಕಾಗಿರುತ್ತದೆ. ಜೊತೆಗೆ 4 ಹುದ್ದೆಗಳು. 4 ರಿಂದ 10ನೇ ತರಗತಿ ಒಳಗೆ ನೀವು ಇಲ್ಲಿ ಅಭ್ಯರ್ಥಿಗಳನ್ನು ಬೋಧಿಸಬೇಕಾಗಿರುತ್ತದೆ. ಕಂಪ್ಯೂಟರ್ ಶಿಕ್ಷಕರು ಕೂಡ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. MCA ಜೊತೆಗೆ BE ಅಥವಾ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಇವು ಒಟ್ಟು 3 ಹುದ್ದೆಗಳು. ಇದು ಕೂಡ 4 to 10th. ನಂತರ ಇಲ್ಲಿ ಟೀಚರ್ ಹುದ್ದೆ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. BPEd ಅಥವಾ MPEd ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇವು ಕೂಡ 3 ಹುದ್ದೆ. ಇಲ್ಲಿ 4 to 10th ಹೈಸ್ಕೂಲ್ 4 ರಿಂದ 10ನೇ ತರಗತಿ ಅಭ್ಯರ್ಥಿಗಳು ಇಲ್ಲಿ ಬೋಧನೆ ಕೂಡ ನೀವು ಮಾಡಿರಬೇಕಾಗಿರುತ್ತದೆ. ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ಇಲ್ಲಿ ಎರಡು ಸಂದರ್ಶನ ಅಂದರೆ ಇಲ್ಲಿ ಕರೆಯ ಮುಖಾಂತರ ನೀವು ಈ ಹುದ್ದೆಗಳಿಗೆ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಈ ಕರೆಗಳ ಮುಖಾಂತರ ನೀವು ಕೂಡ ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ನೀಡ್ತಾ ಇದ್ದಾರೆ. ಗ್ಲೋಬಲ್ ಸ್ಕೂಲ್ನಲ್ಲಿ ಕೂಡ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ವಾಲ್ಕಿನ್ ಇಂಟರ್ವ್ಯೂ ಮೂಲಕ ಇದು ಜನವರಿ 18, 2025ರಂದು 9 ಗಂಟೆಯಿಂದ 4 ಗಂಟೆವರೆಗೂ ಕೂಡ ನಿಮಗೆ ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಅಂದರೆ ನೇರ ಸಂದರ್ಶನ ಮುಖಾಂತರ ನಿಮಗೆ ಇಲ್ಲಿ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ವೈಸ್ ಪ್ರಿನ್ಸಿಪಲ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಜೊತೆಗೆ ಕೋಆರ್ಡಿನೇಟರ್ ಹುದ್ದೆಗೆ ಇಲ್ಲಿ ಪ್ರೀ ಪ್ರೈಮರಿ, ಪ್ರೈಮರಿ, ಸೆಕೆಂಡರಿ ಆ್ಯಂಡ್ SPA ವಿಭಾಗದಲ್ಲಿ ಹುದ್ದೆಯನ್ನು ಕೂಡ ಕರೀತಾ ಇದ್ದಾರೆ. ನಂತರ ಇಲ್ಲಿ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಕೂಡ ಇಲ್ಲಿ ಅವರು ಕರೀತಾ ಇದ್ದಾರೆ. ಅವು ಯಾವುವಂದರೆ ಪ್ರೈಮರಿ, ಮಿಡಲ್ ಸ್ಕೂಲ್, ಸೆಕೆಂಡರಿ ಸಬ್ಜೆಕ್ಟ್ ಇಂಗ್ಲೀಷ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಹಿಂದಿ, ಕನ್ನಡ, ಫ್ರೆಂಚ್, ಸೈನ್ಸ್, AI, ರೋಬೋಟಿಕ್ಸ್ ಮೇಲಿನ ಎಲ್ಲ ಹುದ್ದೆಗಳಿಗೆ ಕೂಡ ಇವರು ಅರ್ಜಿಯನ್ನು ಕೂಡ ಆಹ್ವಾನಿಸುತ್ತಿದ್ದಾರೆ. ನಂತರ ಇಲ್ಲಿ ಪ್ರೀ ಪ್ರೈಮರಿ ಟೀಚರ್ಸ್ ಕೂಡ ಇವರು ಕರೀತಾ ಇದ್ದಾರೆ. ನಂತರ ಅಸಿಸ್ಟೆಂಟ್ ಟೀಚರ್ ಎಜುಕೇಷನ್ ಫ್ಯಾಕಲ್ಟಿ ಆ್ಯಂಡ್ ಪ್ರೈಮರಿ ಅಂದರೆ ಇಲ್ಲಿ ಅಸಿಸ್ಟೆಂಟ್ ಟೀಚರ್ ಕೂಡ ಇವರು ಕರೀತಾ ಇದ್ದಾರೆ. ಸ್ಪೆಷಲ್ ಎಜುಕೇಷನ್ಸ್ ಆ್ಯಂಡ್ ಸ್ಟೂಡೆಂಟ್ ಕೌನ್ಸಿಲ್ ಅಂದರೆ ಸ್ಪೆಷಲ್ ಎಜುಕೇಷನ್ ಅಂದರೆ ಇಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ ಹುದ್ದೆ ಕೂಡ ಇವರು ಅರ್ಜಿಯನ್ನು ಕೂಡ ಆಹ್ವಾನಿಸುತ್ತಿದ್ದಾರೆ. ನಂತರ ಇಲ್ಲಿ ಡೇ ಕೇರ್ ಟೀಚರ್ ಕೂಡ ಇಲ್ಲಿ ಹುದ್ದೆ ಕೂಡ ಇವರು ಅರ್ಜಿಯನ್ನು ಕೂಡ ಆಹ್ವಾನಿಸುತ್ತಿದ್ದಾರೆ. ಅದೇ ಥರನಾಗಿ ಇಲ್ಲಿ ಶಿಕ್ಷಕ ಹುದ್ದೆಗಳು ಕೂಡ ಮತ್ತು ಶಿಕ್ಷಕೇತರ ಹುದ್ದೆಗಳೆಲ್ಲ ಇಲ್ಲಿ ಸ್ಪೋರ್ಟ್ಸ್ ಪ್ರಿಫರಿಂಗ್ ಆರ್ಟ್ಸ್ ಕೋಚಿಂಗ್ಸ್ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನು ಕೂಡ ಇಲ್ಲಿ ಸ್ಪೋರ್ಟ್ಸ್ ವಿಭಾಗದಲ್ಲಿ ಜೊತೆಗೆ ಆರ್ಟ್ಸ್ ಕೋಚಸ್ ಕೆಲವೊಂದಿಷ್ಟು ಹುದ್ದೆಗಳು ಕೂಡ ಇವರು ಅರ್ಜಿಯನ್ನು ಕೂಡ ಇಲ್ಲಿ ಆಹ್ವಾನಿಸುತ್ತಿದ್ದಾರೆ. ಅವು ಸ್ವಿಮ್ಮಿಂಗ್ ಟೀಚರ್ಸ್, ಜಿಮ್ನಾಸ್ಟಿಕ್ಸ್, ಫುಟ್ಬಾಲ್, ಬಾಸ್ಕೆಟ್ಬಾಲ್, ಸ್ಕೇಟಿಂಗ್, ಜೂಡೋ, ಸ್ಪೀಚ್ ಆ್ಯಂಡ್ ಡ್ರಾಮಾ, ಕ್ರಿಕೆಟ್, ಹ್ಯಾಂಡ್ಬಾಲ್, ಡಾನ್ಸ್, ಮ್ಯೂಸಿಕ್ ಈ ಮೇಲಿನ ಎಲ್ಲ ವಿಭಾಗಗಳಲ್ಲಿ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂಥ ಟೀಚರ್ಗಳೇನು ಕೂಡ ಇವರು ಅರ್ಜಿಯನ್ನು ಕೂಡ ಆಹ್ವಾನಿಸುತ್ತಿದ್ದಾರೆ. ಇಲ್ಲಿ ಇಂಟರ್ವ್ಯೂ ಲೊಕೇಶನ್ ನಿಮಗೆ ಅಡ್ರೆಸ್ PM ಬಿಲ್ಡಿಂಗ್ 4th ಮೇನ್ ರೋಡ್, NSC ಪಾಳ್ಯ ಸ್ಟೇಜ್, BTM ಲೇಔಟ್, ಬೆಂಗಳೂರಿನಲ್ಲಿ, ಕರ್ನಾಟಕ 560076. ಇದು ಒಂದು ನಿಮಗೆ ಸಂದರ್ಶನ ನಡೆಯುವಂಥ ಒಂದು ಸ್ಥಳವಾಗಿದೆ. ಜೊತೆಗೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನೀವು ಈ ಕೆಳಗೆ ಒಂದು QR ಕೋಡ್ ನೀಡಲಾಗಿದೆ. ಅದರ ಮುಖಾಂತರ ನೀವು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಅವರ ನಂಬರನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು. ಇದೊಂದು ಸುವರ್ಣ ಅವಕಾಶ ಕೂಡ ಅಂತ ನಾವು ಇಲ್ಲಿ ಹೇಳಬಹುದು.
ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಪರ್ಲ್ ಪಬ್ಲಿಕ್ ಸ್ಕೂಲ್ CBSE ಒಂದು ಸ್ಕೂಲ್ ಆಗಿದೆ. ಇದು ಅಡವಿನಹಳ್ಳಿ ಕ್ರಾಸ್ ಕೊಟ್ಟೂರು ರೋಡು, ಇದು ನಿಚಾಪುರ ಪೋಸ್ಟ್, ಹರಪನಹಳ್ಳಿ, ವಿಜಯನಗರ ಡಿಸ್ಟ್ರಿಕ್ಟ್ನಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಅಂದರೆ ಇದು ಅಡವಿನಹಳ್ಳಿ ಅಂದರೆ ಇದು ಕೊಟ್ಟೂರು ರೋಡ್ ನಲ್ಲಿ ಒಂದು ಕಂಡುಬರುವಂಥ ಶಿಕ್ಷಣ ಸಂಸ್ಥೆಯಾಗಿದೆ. ನಿಯರ್ ಅಡವಿನಹಳ್ಳಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇದು ಕೂಡ CBSE ಸಿಲೆಬಸ್ ಹೊಂದಿರುವಂಥ ಒಂದು ಸ್ಕೂಲ್ ಆಗಿದೆ. ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಅಂದರೆ ಇಲ್ಲಿ ನೇರ ಸಂದರ್ಶನದ ಮುಖಾಂತರ ಇಲ್ಲಿ ಕೂಡ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಎವ್ರಿ ಮಂಡೇ ಟು ಫ್ರೈಡೆ ಅಂದರೆ ವಾರದ ಸೋಮವಾರದಿಂದ ಶುಕ್ರವಾರದವರೆಗೆ ಇವರು ನೇಮಕಾತಿಯನ್ನು ಇಲ್ಲಿ ಅಂದರೆ ನೇರ ಸಂದರ್ಶನ ಮುಖಾಂತರ ಇಲ್ಲಿ ಇವರು ನಡೆಸ್ತಾ ಇದ್ದಾರೆ. ಇಲ್ಲಿ ವೇಳೆ 10 ಗಂಟೆಯಿಂದ 3 ಗಂಟೆಯ ಒಳಗಾಗಿ ನೀವು ಈ ವಾರದ ಯಾವುದಾದ್ರೂ ದಿನವಾದರೂ ಕೂಡ ನೀವು ಸಂದರ್ಶನ ಕೂಡ ಈ ಸ್ಕೂಲ್ನಲ್ಲಿ ನೀವು ಪಡೆಯಬಹುದು. ಎಕ್ಸಲೆಂಟ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಅಂದರೆ ಇಲ್ಲಿ ಶಿಕ್ಷಕ ಮತ್ತು ಶಿಕ್ಷಕೇತರ ಹುದ್ದೆಗೂ ಎರಡೂ ಹುದ್ದೆಗೂ ಕೂಡ ಇವರು ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ ಮತ್ತು ವಾಲ್ಕಿನ್ ಇಂಟರ್ವ್ಯೂಗಳ ಮುಖಾಂತರ ನಿಮ್ಮನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಟೀಚಿಂಗ್ ವಿತ್ B.Ed ಅಂದರೆ ಅನುಭವ ಹೊಂದಿದಂಥ ಅಭ್ಯರ್ಥಿಗಳು ಮತ್ತು ಸ್ನಾತಕೋತ್ತರ ಪದವಿ ಜೊತೆಗೆ B.Ed ಮಾಡಿದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಕೂಡ ಮೊದಲ ಆದ್ಯತೆಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಇಲ್ಲಿ ಯಾವ ಸಬ್ಜೆಕ್ಟಿಗೆ ಟೀಚರ್ ಬೇಕಾಗಿದ್ದಾರೆ ಅಂದರೆ ಇಂಗ್ಲೀಷ್, ಕನ್ನಡ, ಹಿಂದಿ, ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್, ಫಿಸಿಕಲ್ ಎಜುಕೇಷನ್ ಟೀಚರ್ ಹುದ್ದೆಗೆ ಕೂಡ ಇವರು ಅರ್ಜಿಯನ್ನು ಕೂಡ ಇವರು ಆಹ್ವಾನಿಸಲಾಗಿದೆ. ಅಂದರೆ ಈ ಹುದ್ದೆಗೆ ನೀವು ಒಂದು ಒಳ್ಳೆಯ ವೇತನವನ್ನು ಕೊಡಬಹುದು ಮತ್ತು ಇನ್ನಿತರೆ ಸೌಲಭ್ಯವನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಕ್ಯಾಂಡಿಡೇಟ್ ಕ್ಯಾನ್ ಆಲ್ಸೋ ಮೇಲ್ ದೇರ್ ರೆಸ್ಯೂಮ್ ವಿತ್ ಫೋಟೋ ಆ್ಯಂಡ್ ಸಬ್ಜೆಕ್ಟ್ ಅಪ್ಲೈಡ್ ಅಂದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಆಸಕ್ತ ಹೊಂದಿದರೆ ನಿಮ್ಮ ರೆಸ್ಯೂಮನ್ನು ಇಮೇಲ್ ಮುಖಾಂತರ ಜೊತೆಗೆ ನಿಮ್ಮ ಇತ್ತೀಚಿನ ಭಾವಚಿತ್ರ ಜೊತೆಗೆ ನೀವು ಯಾವ ಸಬ್ಜೆಕ್ಟಿಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸುತ್ತಾರೆ ಎಂಬುದನ್ನು ನಿಮ್ಮ ರೆಸ್ಯೂಮ್ ಮೇಲೆ ನೀವು ಇಲ್ಲಿ ಬರೆದು ಅದನ್ನು ಹಾರ್ಡ್ ಕಾಪಿಯನ್ನು ಇಮೇಲ್ ಮುಖಾಂತರ ನೀವು ಅವರಿಗೆ ಕಳುಹಿಸಬೇಕಾಗುತ್ತದೆ. ಇಲ್ಲಿ ಕೆಳಗಡೆ ಇಮೇಲ್ ಕೂಡ ಪರ್ಲ್ ಪಬ್ಲಿಕ್ ಸ್ಕೂಲ್ hph@gmail.com ಕೂಡ ನೀವು ಇದರ ಮುಖಾಂತರ ನೀವು ಇಮೇಲ್ ಮುಖಾಂತರ ನಿಮ್ಮ ರೆಸ್ಯೂಮನ್ನು ಕಳಿಸಬಹುದು. ಜೊತೆಗೆ ಇಲ್ಲಿ 2 ಕರೆ ನಂಬರನ್ನು ಕೂಡ ಇಲ್ಲಿ ನಿಮಗೆ ನೀಡಲಾಗಿದೆ. ಈ ವಾಟ್ಸಪ್ಗಳ ಮುಖಾಂತರ ಕೂಡ ನೀವು ನಿಮ್ಮ ರೆಸ್ಯೂಮನ್ನು ಅವರಿಗೆ ನೀವು ಕಳುಹಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ಸ್ ಬೆಂಗಳೂರು, ಹುಬ್ಬಳ್ಳಿನಲ್ಲಿ ಕೆಲವೊಂದಿಷ್ಟು ಕೋರ್ಸ್ಗಳಿಗೆ ಕೂಡ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಪ್ರೆಸಿಡೆಂಟ್ ಗುರುರಾಜ್ ಕರಜ್ಗಿಯವರ ಸಾರಥ್ಯದಲ್ಲಿ ನಡೆಯುವಂಥ ಒಂದು ಕೋರ್ಸ್ಗಳಾಗಿವೆ. ಇಲ್ಲಿ ಸರ್ಟಿಫೈಡ್ ಕೋರ್ಸ್ ಇನ್ ಇಯರ್ಲಿ ಚೈಲ್ಡ್ಹುಡ್ ಆ್ಯಂಡ್ ಎಜುಕೇಷನ್ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಅಂದರೆ ಇವರ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲವೊಂದಿಷ್ಟು ನೀವು ಕೋರ್ಸ್ಗಳ ಮುಖಾಂತರ ನೀವು ಅಲ್ಲೇ ಶಿಕ್ಷಣವನ್ನು ಪಡೆದು ಅಲ್ಲೇ ನೀವು ಪ್ಲೇಸ್ಮೆಂಟ್ ಅಂದರೆ ಅಲ್ಲೇ ನೀವು ಆಯ್ಕೆಯಾಗಿ ಅಲ್ಲೇ ನೀವು ಸೇವೆಯನ್ನು ಸಲ್ಲಿಸುವಂಥ ಒಂದು ಒಳ್ಳೆಯ ಉದ್ಯೋಗಾವಕಾಶವನ್ನು ಡಾಕ್ಟರ್ ಗುರುರಾಜ್ ಕರಜ್ಗಿಯವರು ನಮಗೆ ಇಲ್ಲಿ ಈ ಪತ್ರಿಕಾ ಪ್ರಕಟಣೆಯ ಮುಖಾಂತರ ನಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಇಲ್ಲಿ ನರ್ಸರಿ ಟೀಚರ್ ಟ್ರೈನಿಂಗ್ ಕೂಡ ಇಲ್ಲಿ ಇವರು ಕೋರ್ಸ್ಗೆ ಇವರು ಅರ್ಜಿಯನ್ನು ಕೂಡ ಆಹ್ವಾನಿಸಲಾಗಿದೆ. NTT ಅಂದರೆ ಇಲ್ಲಿ ನರ್ಸರಿ ಟೀಚರ್ಸ್ ಕೂಡ ಇವರು ಒಂದು ಆನ್ಲೈನ್ ಅಥವಾ ಆಫ್ಲೈನ್ ಮುಖಾಂತರ ನಿಮಗೆ ಇಲ್ಲಿ ಸಂದರ್ಶನ ಅಥವಾ ನಿಮಗೆ ಇಲ್ಲಿ ಈ ಕೋರ್ಸ್ ಮುಗಿಸುವ ಎಲ್ಲ ಮಾಹಿತಿಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಇಲ್ಲಿ ಎಲಿಜಿಬಲ್ ಅಂದರೆ 10th PUC ಎನಿ ಡಿಗ್ರಿ ಡೈರೆಕ್ಷನ್ 6 ಮಂತ್ ಆಫ್ಲೈನ್ ಕೋರ್ಸ್ ಅಂದರೆ ಇದು ಒಂದು ಇಲ್ಲಿ 10ನೇ ತರಗತಿ ಮತ್ತು PUC ಮತ್ತು ಯಾವುದೇ ಪದವಿ ಹೊಂದಿದ ಅಭ್ಯರ್ಥಿಗಳು ಇಲ್ಲಿ 6 ತಿಂಗಳ ಕಾಲ ನೀವು ಆಫ್ಲೈನ್ ಮುಖಾಂತರ ಈ ಕೋರ್ಸನ್ನು ಮುಗಿಸಬೇಕಾಗಿರುತ್ತದೆ. ಲೊಕೇಶನ್ ACT ಹುಬ್ಬಳ್ಳಿ, ಇದು ಹುಬ್ಬಳ್ಳಿಯಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆ ಆಗಿದೆ. ಇಲ್ಲಿ ಒಂದು ಈ NTT ಕೋರ್ಸ್ಗಳಿಗೆ ಕೂಡ ಇವರು ಅರ್ಜಿಯನ್ನು ಕೂಡ ಆಹ್ವಾನಿಸುತ್ತಿದ್ದಾರೆ. ನಂತರ ಇಲ್ಲಿ ಫೆನ್ಸಿಂಗ್ ಸ್ಕೂಲ್ ಫಾರ್ ಟೀಚರ್ಸ್ ಅಂದರೆ ಇಲ್ಲಿ ಇದು ಕೂಡ ಒಳ್ಳೆಯ ಅಂದರೆ ಹೈಸ್ಕೂಲ್ ಸೆಕ್ಷನ್ಗೆ ಕೂಡ ಇಲ್ಲಿ ಒಂದು ಕೆಲವೊಂದಿಷ್ಟು ಕೋರ್ಸ್ಗಳನ್ನು ಕೂಡ ಇವರು ಈ ಪತ್ರಿಕಾ ಪ್ರಕಟಣೆಯ ಮುಖಾಂತರ ಇದು ಕೂಡ ಡಿಗ್ರಿ ವಿತ್ B.Ed ವಿತೌಟ್ B.Ed ಮಾಡಿದಂಥ ಅಭ್ಯರ್ಥಿಗಳಿಗೆ ಈ ಕೋರ್ಸನ್ನು ಕೂಡ ನೀವು ಇಲ್ಲಿ ಹಾಜರಾಗಬಹುದು. ಇದು ಡೈರೆಕ್ಷನ್ 2 ಮಂತ್ ಆಫ್ಲೈನ್ ಕೋರ್ಸ್ ಜೊತೆಗೆ 1 ಮಂತ್ ಆನ್ಲೈನ್ ಕೋರ್ಸ್ ಅಂದರೆ ಇದು 2 ತಿಂಗಳ ಆಫ್ಲೈನ್ ಒಂದು ತಿಂಗಳ ಆನ್ಲೈನ್ ಕೋರ್ಸ್ ಆಗಿದೆ. ಇದು ಲೊಕೇಶನ್ ಕೂಡ ಇದು ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಕೂಡ ಇದು ಎರಡು ಬ್ರಾಂಚ್ಗಳಿಗೆ ಕೂಡ ಈ ಕೋರ್ಸನ್ನು ಕೂಡ ನೀವು ಮಾಡಬಹುದು. ಅಡ್ಮಿಷನ್ ಓಪನ್ ಫಾರ್ ಜನವರಿ 2025 ಈ ವರ್ಷದ ಒಂದು ಅಡ್ಮಿಷನ್ ಕೂಡ ಇಲ್ಲಿ ಓಪನ್ ಇವರು ಮಾಡ್ತಾ ಇದ್ದಾರೆ. 100% ಪ್ಲೇಸ್ಮೆಂಟ್ ಅಸಿಸ್ಟೆಂಟ್ ಟು ವರ್ಕ್ CBSE, ICSE ಮತ್ತು ಇಲ್ಲಿ ಸ್ಟೇಟ್ ಬೋರ್ಡ್ ಮತ್ತು ಸಿಲೆಬಸ್ ಹೊಂದಿದಂಥ ಒಂದು ಪ್ರತಿಷ್ಠಿತ ಸ್ಕೂಲ್ಗಳಲ್ಲಿ ನಿಮಗೆ ಇಲ್ಲಿ ಪ್ಲೇಸ್ಮೆಂಟ್ ಅಂದರೆ ನೇಮಕವನ್ನು ಕೂಡ ಅವರ ಮುಖಾಂತರ ಇಲ್ಲಿ ನಿಮಗೆ ನೇಮಕಾತಿ ಕೂಡ ಇಲ್ಲಿ ಮಾಡ್ತಾರೆ. ಇದಕ್ಕೆ ನೀವು ಹೆಚ್ಚಿನ ಮಾಹಿತಿಗೋಸ್ಕರ ನೀವು
ಇಲ್ಲಿ ಕೆಳಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಮತ್ತು ಇಮೇಲ್ ಕೂಡ ನಿಮಗೆ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ಆ ಕರೆಗಳ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯಬಹುದು. ಜೊತೆಗೆ ಇಲ್ಲಿ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅಭ್ಯರ್ಥಿಗಳಿಗೆ ಇದೊಂದು ಉತ್ತಮ ಸುವರ್ಣ ಅವಕಾಶವನ್ನು ಕೂಡ ನಾವು ಹೇಳಬಹುದು. ಆಸಕ್ತಿ ಹೊಂದಿದ ಅಭ್ಯರ್ಥಿಗಳು ಇವುಗಳಿಗೆ ಕೂಡ ನೀವು ಅಪ್ಲೈನ ಮಾಡಬಹುದು. ಜೊತೆಗೆ ಆ ಕೋರ್ಸನ್ನು ಕೂಡ ನೀವು ಮಾಡಿ ಅದರ ಸದುಪಯೋಗವನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಇಲ್ಲಿ ಮತ್ತೊಂದು ನೇಮಕಾತಿ ಪ್ರಕಟಣೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಇಲ್ಲಿ ಒಂದು ಕಾಲೇಜು, ಅಂದರೆ ಇಲ್ಲಿ ಮೆಡಿಕಲ್ ಕಾಲೇಜ್ ಆದಂತಹ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಹಾಸ್ಪಿಟಲ್ನಲ್ಲಿ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗೆ ಕೂಡ ಇವರು ಅರ್ಜಿಯನ್ನು ಕೂಡ ಇವರು ಆಹ್ವಾನಿಸುತ್ತಿದ್ದಾರೆ. ಹ್ಯಾವಿಂಗ್ UG PG ಪ್ರೋಗ್ರೆಸ್ ಇನ್ ಆಲ್ ಡಿಪಾರ್ಟ್ಮೆಂಟ್, ಅಂದರೆ ಇಲ್ಲಿ ಈ ಕಾಲೇಜಿನಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನು ಖಾಲಿ ಇವೆ, ಅವುಗಳನ್ನು ಇವರು ಕೂಡ ತುಂಬಿಕೊಳ್ತಾ ಇದ್ದಾರೆ. ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಅಂದರೆ ಇಲ್ಲಿ ನೇಮಕಾತಿಯಲ್ಲೇ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರೊಫೆಸರ್ ಹುದ್ದೆಗೆ ಇಲ್ಲಿ ರೇಡಿಯಾಲಜಿ, ಡ್ರಮಟಾಲಜಿ, OBG, ಆಥ್ಮಾಲಜಿ, NT, ಜನರಲ್ ಮೆಡಿಸನ್ ಈ ವಿಭಾಗಗಳಲ್ಲಿ ಪ್ರೊಫೆಸರ್ ಹುದ್ದೆಗೆ ಕೂಡ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ. ಅದೇ ಥರನಾಗಿ ಇಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದು ಯಾವ ವಿಭಾಗ ಎಂದರೆ ಜನರಲ್ ಮೆಡಿಸನ್, ಫಿಸಿಕಾಲಜಿ, ಬಯೋಕೆಮಿಸ್ಟ್ರಿ, TB, ಚೆಸ್ಟ್, OBG, ENT, ಅನೆಸ್ಥಾಲಜಿ, ಮೈಕ್ರೋಬಯಾಲಜಿ, ಪೆಡಿಯಾಟ್ರಿಕ್ಸ್ ಈ ವಿಭಾಗಗಳಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ಕೂಡ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ. ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಕೂಡ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಯಾವ ವಿಭಾಗಗಳೆಂದರೆ ಇಲ್ಲಿ ಅನಾಟೊಮಿ, ಫಿಸಿಕ್ಸಾಲಜಿ, ಬಯೋಕೆಮಿಸ್ಟ್ರಿ, ಪೆಡಿಯಾಟ್ರಿಕ್ಸ್, ಮೈಕ್ರೋಬಯಾಲಜಿ, OBG, ಫಾರ್ಮಕಾಲಜಿ, ಆಂಥ್ರೋಪಾಲಜಿ, ಕಮ್ಯುನಿಟಿ ಮೆಡಿಸಿನ್ಸ್, ಜನರಲ್ ಮೆಡಿಸಿನ್ಸ್, ಫಾರೆನ್ ಸೈನ್ಸ್ ಮೆಡಿಸಿನ್ಸ್ ಈ ವಿಭಾಗಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಕೂಡ ಇವರು ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ. ನಂತರ ಇಲ್ಲಿ ಸೀನಿಯರ್ ರೆಸಿಡೆಂಟ್ ಹುದ್ದೆಗೆ ಜನರಲ್ ಮೆಡಿಸಿನ್, ಜನರಲ್ ಸರ್ಜರ್, ರೇಡಿಯಾಲಜಿ, ಡ್ರಾಮಟಾಲಜಿ, OBG, ಫಿಸಿಕ್ಸ್ಟ್ರಿ, ಆಫ್ರೆಡಮಾಲಜಿ ಮತ್ತು ಆಂಥ್ರೋಪಾಲಜಿ ಈ ಕೆಳಗಿನ ವಿಭಾಗಗಳಲ್ಲಿ ಸೀನಿಯರ್ ರೆಸಿಡೆಂಟ್ ಹುದ್ದೆಗೆ ಕೂಡ ಇವರು ಅರ್ಜಿಯನ್ನು ಕೂಡ ಇಲ್ಲಿ ಆಹ್ವಾನಿಸುತ್ತಿದ್ದಾರೆ. ಇಲ್ಲಿ ಈ ಅಟ್ರಾಕ್ಟಿವ್ ಸ್ಕೇಲ್ ಫಾರ್ ಡಿಸರ್ವ್ ಕ್ಯಾಂಡಿಡೇಟ್, ಅಂದರೆ ಒಳ್ಳೆಯ ವೇತನವನ್ನು ಕೂಡ ಇವರು, ಒಳ್ಳೆಯ ಅನುಭವ ಹೊಂದಿದಂಥ ಅಭ್ಯರ್ಥಿಗಳು ಕೂಡ ಇವರು ವೇತನ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಅಪ್ಲಿಕೇಶನ್ ಮೇ ಸೆಂಡ್ ಅಪ್ಡೇಟ್ ಪ್ರೊಫೈಲ್ ಟು ಡೈರೆಕ್ಟರ್ ಹ್ಯೂಮನ್ ರಿಸೋರ್ಸ್ ಇಮೇಲ್ ಮುಖಾಂತರ ನೀವು ನಿಮ್ಮ CV ಅಂದರೆ ನಿಮ್ಮ ರೆಸ್ಯೂಮನ್ನು ಕೂಡ ಇವರಿಗೆ ಕಳಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಕೂಡ ಇಲ್ಲಿ ಎರಡು ಕರೆ ಮುಖಾಂತರ ನೀವು ಇಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ, ಅಂದರೆ ಈ ಕ್ಷಣದ ಉದ್ಯೋಗ ಮಾಹಿತಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಗೆಳೆಯರೇ.